ಹಲೋ ಫುಡೀಸ್, ಪರ್ಫೆಕ್ಟಾಗಿ ರವೆ ಇಡ್ಲಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಇವತ್ತು. ತುಂಬ ಸುಲಭವಾಗಿ ಮಾಡ್ಕೊಬೋದು. ಫಸ್ಟ್ ಟೈಮ್ ಮಾಡ್ತಾಯಿದ್ರು ನಿಮಗೆ ಎಲ್ಲೂ ಇದು ರೆಸಿಪಿ ಅನ್ನೋದು ಕೆಡೋದಿಲ್ಲ. ನೋಡಿ, ಮೊದಲನೇದಾಗಿ 3 ಕಪ್ಪು ಯಾವುದಾದ್ರೂ ಕಪ್ ಅಳತೆ ಇಟ್ಕೊಂಡಿರಿ ಅಥವಾ ಒಂದು ಗ್ಲಾಸ್ ಅಳತೆ ಏನಾದರೂ ತೊಗೊಳ್ಳಿ. 3 ಕಪ್ಪು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸೇಮ್ ಕಪ್ಪಲ್ಲಿ 1 ಕಪ್ಪಷ್ಟು ಇಲ್ಲಿ ಉದ್ದಿನ ಬೇಳೆನ ನೆನೆ ಹಾಕ್ಕೊಂಡಿದ್ದೆ. ಸುಮಾರು ಇದನ್ನು 2 ರಿಂದ 3 ಅವರ್ ನೆನೆಸ್ಕೊಂಡ್ರೆ ಸಾಕು. 2 ಅವರ್ಸ್ ಆದರೆ ಸಾಕಾಗತ್ತೆ. ಟೈಮ್ ಇತ್ತಂದರೆ 3 ಅವರು ನೆನೆಸ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡ್ಬಂದು ನಾವು ಆಲ್ರೆಡಿ ತೊಳೆದಿಟ್ಕೊಂಡಿದ್ವಲ್ಲ ರವೆ, ಅದಕ್ಕೆ ಇದನ್ನು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಕೈಯಿಂದನೇ ಕಲಸಿ. ಆವಾಗಲೇ ಇದು ತುಂಬ ಚೆನ್ನಾಗಿ ಹುಳಿ ಬರುತ್ತೆ ಅಂತ ಹೇಳ್ಬೋದು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡೋಣ. 7 to 8 ಅವರ್ಸ್ ಬಿಟ್ಟರೆ ನೋಡಿ ಬ್ಯಾಟರು ನೀಟಾಗಿ ರೆಡಿಯಾಗಿದೆ. ಈಗ ಇದನ್ನು ಇಡ್ಲಿ ಕುಕ್ಕರಲ್ಲಿ ಇಟ್ಕೊಂಡು ಒಂದು 12 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸೂಪರಾಗಿರ್ತಕ್ಕಂಥ ರವೆ ಇಡ್ಲಿ ತುಂಬ ಚೆನ್ನಾಗಿ ಅಂದರೆ ಫ್ಲಫಿಯಾಗಿ ರೆಡಿಯಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.